ಸೊ ನಿಮಗೇನಾದ್ರೂ ತಪ್ಪು ಅನ್ಸುತ್ತಾ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ? ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಸಂಸ್ಕೃತಿಗೆ ತಪ್ಪುನೇ ಅದು. ತಾನೇ ಅದು ಕನ್ನಡ ಸಂಸ್ಕೃತಿಗೆ ತಪ್ಪು. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಆ ಥರ ಮಾಡೋದು ತಪ್ಪು. ಹೌದು. ಸೊ ಅದನ್ನ ಮಾಡಿದ್ರೆ ತಪ್ಪು ಅಂತ ನಾನೇ ಹೇಳ್ತೀನಿ. ಏನಕ್ಕಂದ್ರೆ ಇವಾಗ ನಾನೇ ಒಬ್ಬ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ಮಗಳಾಗಿರ್ಲಿ ಮಗ ಆಗಿರ್ಲಿ ಬೇರೆಯವ್ರ ಜೊತೆ ಹೋಗಿ ಆ ಥರ ಲಿವಿಂಗ್ ಟುಗೆದರ್ ಇದ್ದಾರೆ ಅಂದ್ರೆ ಯಾವ ಅಪ್ಪ ಅಮ್ಮ ಯಾರು ಒಪ್ಕೊಳ್ಳಲ್ಲ. ಹೌದು. ಯಾವ ಅಪ್ಪ ಅಮ್ಮನೂ ಒಪ್ಪಲ್ಲ. ಸೊ ಅದು ನನಗೂ ಅನಿಸುತ್ತೆ. ಸೊ ಅದಕ್ಕೆ ನಾನು ಸಣ್ಣ ಪಿ ಜಿಲೇ ಇರಿಸಿ ಅವ್ರು ನೈಟ್ ಡ್ಯೂಟಿ ಮಾಡ್ಕೊಂಡು ಬಂದು ಅಲ್ಲಿ ರೆಸ್ಟ್ ಮಾಡಿ ಅದಾದಮೇಲೆ ಸಂಜೆ ಹೊತ್ತು ರೀಲ್ಸ್ ಮಾಡಿ ಮತ್ತೆ ರಿಟರ್ನ್ ನಾನೇ ಹೋಗಿ ಪಿಕಪ್ ಡ್ರಾಪು ಮಾಡ್ತೀನಿ. ಸೊ ನನಗೆ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ. ನಾನು ಗೌರ್ಮೆಂಟ್ ವರ್ಕ್ ಮಾಡೋದಲ್ವಾ. ಸೊ ನನಗೆ ಇದು ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ರಜೆ ಇರುತ್ತೆ. ಸೊ ಈ ವರ್ಕಲ್ಲಿ ನಾನು ಎಡಿಟಿಂಗು ರೀಲ್ಸು ಇದೆಲ್ಲ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಒಂದೊಂದು ದಿನ 2 ದಿನ ರಜೆ ಹಾಕೊತೀವಿ. ಸಣ್ಣಗೆ 5 ಡೇಸ್ ಮಂತ್ಲಿಗೆ ರಜೆ ಸಿಗುತ್ತೆ. ಸೊ ಅದರಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತೀವಿ. ಯಾಕಂದರೆ ಅವ್ರು ನೈಟ್ ಶಿಫ್ಟ್ ಅಲ್ವಾ ಹೋಗೋದು. ಸೊ ಅದರಲ್ಲಿ ಮ್ಯಾನೇಜ್ ಮಾಡ್ಬೋದು. ಓಕೆ, ನೀವು ಏನು ಹೇಳ್ತೀರಾ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಬಗ್ಗೆ? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗೋಗಿದೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅನ್ನೋದು. ಬಟ್ ನಾನು ಕೆಲವೊಂದ್ಸಲ ಅದನ್ನು ವಿರುದ್ಧವಾಗಿ ಮಾತಾಡಿದಾಗ ಕೆಲವ್ರು ಹೇಳಿರೋದಿದೆ, ಏನ್ರಿ ತಪ್ಪಿದೆ ಅದರಲ್ಲಿ, ಈಗ ರಿಲೇಶನ್ಶಿಪ್ ಇದೆ ಅಪ್ಡೇಟ್ ಆಗ್ಬೇಕು ನೀವು ಅಂತ ನನಗೆ ಹೇಳಿರೋದಿದೆ. ಯಾಕಂದರೆ ಅವ್ರು ಹೇಳಿದ್ದು ಕರೆಕ್ಟು, ನಮ್ಮ ಕನ್ನಡ ಸಂಸ್ಕೃತಿ ಅಲ್ಲ ಅದು ಅಂತ ಹೇಳಿ. ಕೆಲವರು ಕಮೆಂಟ್ಸ್ ಹಾಕ್ತಾರೆ, ಏನು ತಪ್ಪಿದೆ, ನಾವು ಮದುವೆ ಆಗ್ತೀವಿ ಅಂದಮೇಲೆ ಅದರಲ್ಲಿ ಇರೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳೋದು ಸಹಜ. ಏನು ಹೇಳ್ತೀರಾ ನೀವು ಈ ಒಂದು ಆಲ್ರೆಡಿ ಇವರು ಹೇಳಿದಾರಲ್ವಾ, ಅದೇ ಕರೆಕ್ಟ್. ಅದೇ ಕರೆಕ್ಟ್. ಹಾ, ನಾನು ಅದಕ್ಕೆ ಬೇರೆ ಏನು ಹೇಳಲ್ಲ. ಓಕೆ, ಇವಾಗ ಪೇರೆಂಟ್ಸ್ ಆಂಗಲ್ ಅಲ್ಲಿ ನೋಡಿದ್ರೆ ಇವಾಗ ಬೇರೆ ಹುಡುಗಿರ್ನ ಕರ್ಕೊಂಡ್ ಬಂದ್ ಮನೇಲಿ ಇಟ್ಕೊಳ್ಳೋದು ಅದು ರಾಂಗ್ ಅಲ್ವಾ? ಅವ್ರಿಗೆ ಇನ್ಸಲ್ಟ್ ಮಾಡಿರ್ತಾರ. ಮತ್ತೆ ಅದು ಅದೇ ಕನ್ನಡ ಸಂಸ್ಕೃತಿ ಅಲ್ಲ.